ಅಲ್ಹಮ್ದುಲಿಲ್ಲಾ. ಇವತ್ತು ದೇರಳಗಟ್ಟೆಯಲ್ಲಿ ನನ್ನ ಮಗನ ಮತ್ತು ನನ್ನ ಸೊಸೆ ಅಂದರೆ ನನ್ನ ಮಗಳೇ ಅವರ ಒಂದು ಕ್ಲಿನಿಕ್ ಓಪನ್. ನಮ್ಮದು ಫ್ಯಾಮಿಲಿ ಆಯುರ್ವೇದಿಕ್ ಫ್ಯಾಮಿಲಿ. ನನ್ನ ತಂದೆಯ ತಂದೆ ಪಂಡಿತ್ ಗುಲಾಮ್ ಬ್ಯಾರಿ ಮತ್ತು ಪಂಡಿತ್ ಹಮ್ಮಬ್ಬ. ಇದು ನಾನು ಪಂಡಿತ್ ಮೊಹಮ್ಮದ್ ಮಾತಾಡೋದು. ಇಲ್ಲಿ ಓಪನ್ ಆದ ನನ್ನ ಮಗ ಝೈನುದ್ದೀನ್, ಡಾಕ್ಟರ್ ಝೈನುದ್ದೀನ್. ನಮ್ಮ ದೊಡ್ಡ ಕನಸು ಆಗಿತ್ತು, ನನ್ನ ಫ್ಯಾಮಿಲಿಯಲ್ಲಿ ಒಂದು ಡಾಕ್ಟರ್ ಆಗಬೇಕಂತ ನಾನು ಬೇಡುತ್ತಾ ಇದ್ದೆ. ದೇವರು ಅದನ್ನು ಪೂರ್ತಿಗೊಳಿಸಿ ಅವನನ್ನು ಈ ಒಂದು MD ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ. ಅಲ್ಹಮ್ದುಲಿಲ್ಲಾ. ಇಷ್ಟೇ ಹೇಳೋದು. ದೇವರು ಒಳ್ಳೆಯ ರೀತಿಯಲ್ಲಿ ಕೊಟ್ಟ ಔಷಧನೆಲ್ಲ ಸುಖಪಡಿಸಿ ರೋಗಿಗಳಿಗೆಲ್ಲ ತೃಪ್ತಿಕರವಾಗಿ ಸರ್ವಿಸ್ ಮಾಡುವಂತಹ ಆರೋಗ್ಯವನ್ನು ಅವರಿಗೆ ಇಬ್ಬರಿಗೂ ದೇವರು ದಯಪಾಲಿಸಿ ಎಂದು ಬೇಡುತ್ತಾ ನನ್ನ ಎರಡು ಮಾತನ್ನು ನಾವು ಕಳೆದ 4 ವರ್ಷದಿಂದ ದೇರ್ಲಘಟ್ಟೆಯಲ್ಲಿ ನಮ್ಮ ಆರೋಗ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಇದು ಒಂದು ನಮ್ಮ ಇರುವ ಒಂದು ಕ್ಲಿನಿಕ್ಕಿಂದ ಶಿಫ್ಟ್ ಆಗಿ ಒಂದು ಹೊಸ ಒಂದು ಸ್ಥಳಕ್ಕೆ ಹೊಸ ಒಂದು ಸ್ಪೇಸ್ಗೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ಎಕ್ಸ್ಪೆಷಲಿ ಆಲ್ರೆಡಿ ತಂದೆಯವರು ಹೇಳಿದ ಹಾಗೆ ನಮ್ಮದು ಫ್ಯಾಮಿಲಿಯಲ್ಲಿ 2-3 ತಲೆಮಾರಿಂದ ಆಯುರ್ವೇದ ಪದ್ಧತಿಯಿಂದ ಪ್ರಾಕ್ಟೀಸ್ ಮಾಡುವಂತಹ ವೈದ್ಯರುಗಳಿದ್ದಾರೆ. ಸೊ ನಾವು ಇಲ್ಲಿ ಎಕ್ಸ್ಪೆಷಲಿ ಈ ಕ್ಲಿನಿಕ್ಕಲ್ಲಿ ಎಕ್ಸ್ಪೆಷಲಿ ಇದು ಆಯುರ್ವೇದ ಸ್ಪೆಷಾಲಿಟಿ ಕ್ಲಿನಿಕ್ ಅಂತಲೇ ನಾವು ಮಾಡ್ತಾ ಇದ್ದೇವೆ. ಅಂದರೆ ಇದರಲ್ಲಿ ನಾವು ಸ್ಪೆಷಾಲಿಟಿ ಆಯುರ್ವೇದದಲ್ಲಿರುವಂತಹ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಏನಿದೆ ಅದನ್ನು ಜಾಸ್ತಿ ಫೋಕಸ್ ಮಾಡಿ ಜನರಿಗೆ ಹೆಚ್ಚು ಆಯುರ್ವೇದ ಪದ್ಧತಿಯಿಂದ ಉಪಯೋಗವಾಗಲಿ ಅಂಥೇಳಿ ಇಂಥ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಎಸ್ಪೆಷಲಿ ಸ್ಕಿನ್ ಮತ್ತು ಹೇರ್ ಕೇರ್ ಇದು ನನ್ನ ವೈಫ್ ಡಾಕ್ಟರ್ ಸಲೀಮಾ ಅವರು ಮಾಡ್ತಾ ಇದ್ದಾರೆ. ಅದೇ ಥರ ಸ್ಪೈನ್ ಮತ್ತು ಪೇಯ್ನ್ ಅಂದರೆ ನೋವು ಸ್ಪೈನ್ ರಿಲೇಟೆಡ್ ಅಥವಾ ಯಾವುದೆಲ್ಲ ನೋವು ಸಂಬಂಧ ವ್ಯಾಧಿಗಳಿರುತ್ತೆ ಅದನ್ನು ಹೆಚ್ಚು ಇಲ್ಲಿ ಫೋಕಸ್ ಮಾಡಲಾಗಿದೆ. ಅದಲ್ಲದೆ ಎಲ್ಲ ಥರದ ಆಯುರ್ವೇದ ಔಷಧದಿಂದ ಇದು ಈವನ್ ಹಿಜಾಮ ಟ್ರೀಟ್ಮೆಂಟ್ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹಿಜಾಮ ಲೀಚ್ ಥೆರಪಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದೇ ಥರ ಇಲ್ಲಿ ನಾವು ಅಗ್ನಿಕರ್ಮ, ವಿದ್ಧಕರ್ಮ ಅಂದರೆ ಇದೆಲ್ಲ ಆಯುರ್ವೇದದ್ದು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಎಸ್ಪೆಷಲಿ ಫಾರ್ ಪೇಯ್ನ್ ಮತ್ತು ಇದಕ್ಕೆ ಪೇಯ್ನ್ ರಿಲೀವ್ ಇದಕ್ಕೆ ಇಂಥದ್ದನ್ನು ನಾವು ಇಲ್ಲಿ ಫೋಕಸ್ ಮಾಡಬೇಕಂತಿದ್ದೇವೆ. ಈ ಹೊಸದಾಗಿ ಪ್ರಾರಂಭಿಸಿದ ಕ್ಲಿನಿಕ್ನಲ್ಲಿ ಹೆಚ್ಚಾಗಿ ಸ್ಕಿನ್ ಮತ್ತು ಹೇರಿಗೆ ಕಾನ್ಸಂಟ್ರೇಷನ್ ಕೊಡಬೇಕಂತಿದ್ದೀವಿ. ಇವಾಗ ಸೌಂದರ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುವುದರಿಂದ ಎಲ್ಲರೂ ಕೆಮಿಕಲ್ ಬೇಸ್ಡ್ ಟ್ರೀಟ್ಮೆಂಟ್ಸನ್ನು ತಗೊಳ್ತಾ ಇದ್ದಾರೆ. ಅದರಿಂದ ನಿಮಗೆ ಇನಿಷಿಯಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಕ್ರಮೇಣ ಅದರಿಂದ ಆಗುವ ತುಂಬ ಅಡ್ಡ ಪರಿಣಾಮ ನಮಗೆ ಕಾಣಲಿಕ್ಕೆ ಬರ್ತದೆ. ಪೇಷಂಟ್ಸ್ ನಮಗೆ ಆ ಥರ ಬರುವವರು ಇದ್ದಾರೆ. ಸೊ ಹೀಗೆ ಅವರು ಹೇಳಿದಾಗೆ 4 ವರ್ಷದಿಂದ ನಾವು ಇಲ್ಲಿ ದೇರ್ಲಕಟ್ಟೆಯಲ್ಲಿ ಸರ್ವಿಸ್ ಕೊಡ್ತಾ ಇರಬೇಕಾದ್ರೆ ಬರುವ ಪೇಷಂಟ್ನ ಫೀಡ್ಬ್ಯಾಕೆಲ್ಲ ನೋಡಿಕೊಂಡೇ ನಾವು ಈ ಥರ ಒಂದು ಡಿಸಿಷನ್ ತಗೊಂಡು ನಾವು ಈ ಥರ ಒಂದು ಸ್ಪೆಷಾಲಿಟಿ ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ನಾವು ಇಲ್ಲಿ ಸ್ಕಿನ್ ಅಥವಾ ಹೇರಿಗೆ ಟ್ರೀಟ್ಮೆಂಟ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೇವೆ. ಅದರೊಟ್ಟಿಗೆ ಅದಕ್ಕೆ ಯೂಸ್ ಮಾಡುವ ಎಲ್ಲ ಡ್ರಗ್ಸ್ ಏನು ಯೂಸ್ ಮಾಡ್ತೇವೆ ಅದೆಲ್ಲವೂ ನಾವು ಹರ್ಬಲ್ ಆಗಿರುತ್ತೆ. ಹರ್ಬಲ್ ಅಂದರೆ ಇವಾಗ ಮಾರ್ಕೆಟಲ್ಲಿ ಯಾವ ಥರನೂ ಸಿಗುತ್ತೆ, ಬಟ್ ನಮ್ಮದು ಅದು ಕಸ್ಟಮೈಸ್ಡ್ ಅಂದರೆ ಅಕಾರ್ಡಿಂಗ್ ಟು ದ ಪೇಷಂಟ್ ಮತ್ತು ಪೇಷಂಟ್ ಕಂಡೀಷನ್ ಬೇಸ್ಡ್ ನಾವು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೊ ಆ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಇದರಿಂದ ಪೇಷಂಟ್ಗೆ ಅಡ್ಡ ಪರಿಣಾಮ ಇಲ್ಲದಾಗಲಿ ಅಥವಾ ಪೇಷಂಟ್ ಸೌಂದರ್ಯವರ್ಧಕಕ್ಕೆ ಹೇಗೆ ಅವರು ಮಾರು ಹೋಗಿದ್ದಾರೆ, ಸೊ ಅದಕ್ಕೆ ಟ್ರೀಟ್ಮೆಂಟಿಗೆ ಹೋಗುವಾಗ ಅವರಿಗೆ ಯಾವುದೆಲ್ಲ ಬೇರೆ ಅಡ್ಡ ಪರಿಣಾಮ ಆಗ್ತದೆ ಅದನ್ನು ಕಮ್ಮಿ ಮಾಡುವ ದೃಷ್ಟಿಯಿಂದ ಅಂತ ಹೇಳ್ಬೋದು. ಸೊ ಆಯುರ್ವೇದದಲ್ಲಿ ನಾವು ಇದಕ್ಕೆ ಬೇಕಾದ ಸೂಕ್ತ ಪರಿಹಾರವನ್ನು ಕೊಡುವ ಅಂತ ತೀರ್ಮಾನದಲ್ಲಿ ಈ ಥರ ಒಂದು ನ್ಯೂ ವೆಂಚರನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆಯೇ ಚರ್ಮ ರೋಗಗಳು, ಕೆಲವು ತುರಿಕೆ, ಕಜ್ಜಿ, ಫಂಗಲ್ ಇನ್ಫೆಕ್ಷನ್ ಈಗ ಬೇಕಾಬಿಟ್ಟಿಯಾಗಿವೆ. ಅಂಥದಕ್ಕೂ ನಾವು ಆಯುರ್ವೇದದಲ್ಲಿ ಚಿಕಿತ್ಸಾ ಸೌಲಭ್ಯವನ್ನು ಕೊಡಲಿಕ್ಕೆ ಕೊಡುವಂಥ ವ್ಯವಸ್ಥೆಯೂ ಇಲ್ಲಿದೆ. ಅದಲ್ಲದೆ ಹೇರ್ ಟ್ರೀಟ್ಮೆಂಟ್ ಅಂದ ತಕ್ಷಣ ತಲೆಗೆ ಬರೋದು ನಮಗೆ ಸ್ಟ್ರೈಟ್ನಿಂಗ್, ಕೆರಾಟಿನ್ ಅದು ಅಂತ. ಬಟ್ ನಾವು ಇಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಅದು ಆಯುರ್ವೇದ ಡ್ರಗ್ಸನ್ನು ಯೂಸ್ ಮಾಡಿಕೊಂಡೇ ನಾವು ಮಾಡೋದು. ಅದು ಕಸ್ಟಮೈಸ್ ಟ್ರೀಟ್ಮೆಂಟ್ ಆಗಿರ್ತದೆ. ಆ್ಯಂಟಿ ಹೇರ್ ಫಾಲ್, ಈವನ್ ಹೇರ್ ಗ್ರೋತಿಗೆ ಬೇಕಾಗುವಂಥದ್ದು ಡೈರೆಕ್ಟ್ ಎಣ್ಣೆ ಅಪ್ಲೈ ಮಾಡೋದಾ ಆ ಥರ ಮಾಡೋದ್ರಿಂದ ಹೇರ್ ಗ್ರೋತ್ ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ. ಸೊ ಅದಕ್ಕೆ ಬೇಕಾದ ಅವರಿಗೆ ಕೆಲವು ಟಿಪ್ಸನ್ನು ಹೇಳಿಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ನಾವಿಲ್ಲಿ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವುದು ನಮ್ಮಲ್ಲಿ ನಾವು ಪರಿಹಾರವನ್ನು ಕೊಡುವ ಒಂದು ಸೇವೆ ಸಹ ಇಲ್ಲಿ ಇದೆ. ಇದಲ್ಲದೆ ಹೆಂಗಸರ ಸಮಸ್ಯೆಗಳು, ಕೆಲವು ಸಮಸ್ಯೆಗಳಿಗೆ ಆಯುರ್ವೇದ ಕಷಾಯ ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಅದರಲ್ಲೂ ನಾನು ಹೇಳಿದಾಗೆ ನಮ್ಮ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೋಡಬೇಕಾದ್ರೆ ಹೆಚ್ಚಿನದರಲ್ಲಿ ಒಳ್ಳೆ ಪರಿಹಾರ ಕಂಡದುಂಟು. ಸೊ ಟೋಟಲಿ ಈ ಎಲ್ಲ ವ್ಯವಸ್ಥೆಯು ನಾವು ಇನ್ಕ್ಲೂಡ್ ಮಾಡುವ ಅಂತ ಇದ್ದೇವೆ. ಡಾಕ್ಟರ್ ಝೈನುದ್ದೀನ್ ಮೊಹಮ್ಮದ್ ರವರ ಹಾಗೂ ಅವರ ಮಿಸಸ್ ಆದಂಥ ಸಲೀಮಾ ಬಾನುರವರು ಹೊಸದಾಗಿ ದೇರ್ಲಗಟ್ಟಿ ಒಂದು ಹೃದಯ ಭಾಗದಲ್ಲಿ ಮಿಡ್ ಟೌನ್ ಆಯುರ್ವೇದ ಸ್ಪೆಷಾಲಿಟಿ ಎಂದು ಕ್ಲಿನಿಕ್ ಒಂದು ಪ್ರಾರಂಭ ಮಾಡಿದ್ದಾರೆ. ಹಲವು ದಿನಗಳಿಂದ ಒಂದು ಮೈಗ್ರೇನಿಂದ ತೊಂದರೆಯಾಗಿ ಬಳಲಿತ್ತು ಅಂತ ನಾನು ಡಾಕ್ಟರ್ ಝೈನುದ್ದೀನ್ ಮೊಹಮ್ಮದ್ ರವರ ಕನ್ಸಲ್ಟೆಂಟಿಗೆ ಹೋಗಿದ್ದೆ.
ಸೊ ಆಯುರ್ವೇದಿಕ್ ಒಂದು ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಒಂದು ಇವತ್ತಿನ ಜನ್ರೇಷನ್ಗೆ ಆಯುರ್ವೇದದ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಅದರ ಒಂದು ಯಾವ ರೀತಿಯ ಒಂದು ಹೆಡ್ಡೇಕ್ ಏನಿದೆಯೋ, ತಲೆನೋವು ಏನೋ ಒಂದು ಸಂದರ್ಭದಲ್ಲಿರುವಂಥ ಸಂದರ್ಭದಲ್ಲಿ ಅವರೊಂದು ಕನ್ಸಲ್ಟೆಂಟ್ ಆಗಿ ಅವರು ಕೊಡುವಂತಹ ಉಪದೇಶವನ್ನು ಡೇಟ್ ಟು ಡೇಟ್, ಟೈಮ್ ಟು ಟೈಮ್ ಫಾಲೋಅಪ್ ಮಾಡಿದಾಗ ದೇವರ ದಯದಿಂದ ಮತ್ತು ಅವರ ಕೈಗುಣ ಅಂತ ಹೇಳ್ಬೋದು, ಆಯುರ್ವೇದಿಕ್ ಮೆಡಿಸಿನಿಂದಾಗಿ ಆರಾಮ ಅಂತ ಇದೆ. ಸೊ ಒಂದು 90% ಕ್ಯೂರ್ ಅಂತ ಆಗಿದೆ ದೇವರ ದಯದಿಂದ. ಇನ್ನೂ ಕೂಡ ಟೈಮ್ ಇದೆ ಆಯುರ್ವೇದಿಕ್. ಸೊ ಆ ಕನ್ಸಲ್ಟೆಂಟಿಂದಾಗಿ ಇನ್ಶಾಅಲ್ಲಾ ಕ್ಯೂರ್ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ಯಾರಿಗೂ ಕೂಡ ಇಂತಹ ಆರೋಗ್ಯದಲ್ಲಿ ಏರುಪೇರು ಆದರೆ ಈ ಒಂದು ಮಿಡ್ ಟೌನ್ ಕ್ಲಿನಿಕ್ ಆಯುರ್ವೇದ ಸ್ಪೆಷಲಿಸ್ಟ್, ಇಲ್ಲಿ ಸ್ಕಿನ್ ಕೇರು ಇದೆ ಅಂತ ಹೇಳಿದ್ದಾರೆ. ಹೇರಿಗೆ ತೊಂದರೆ ಆಗುವಂಥದ್ದು ಕೂಡ ಪ್ರಾಬ್ಲಮ್ಸ್ ಏನಿದೆಯೋ ಅದೆಲ್ಲ ಕೂಡ ಸೊಲ್ಯೂಷನ್ಗೆ ಒಂದು ದಾರಿದೀಪವಾಗಿದೆ ಅಂತ ಕೂಡ ಹೇಳ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಇವರಿಗೆ ಒಂದು ದೇವರ ದಯದಿಂದ ಎಲ್ಲ ರೀತಿಯ ವಿಶಸ್ ನನ್ನ ಕಡೆಯಿಂದ ಕೂಡ ಇವರಿಗಿದೆ ಮತ್ತು ಶುಭವಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ದೇರಳಕಟ್ಟೆಯ ಮಧ್ಯಭಾಗದಲ್ಲಿ ಆರಂಭವಾದಂತಹ ಮಿಡ್ ಟೌನ್ ಕ್ಲಿನಿಕ್ ಡಾಕ್ಟರ್ ಸಲೀಮಾ ಮತ್ತು ಡಾಕ್ಟರ್ ಝೈನುದ್ದೀನ್ ರವರದ್ದು ಹೊಸ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಇಬ್ಬರು ವೈದ್ಯರ ಒಂದು ಉತ್ತಮವಾದಂತಹ ಒಂದು ಸ್ಟೆಪ್ ಆಗಿರ್ತದೆ. ಅದೇ ರೀತಿ ನನ್ನ ಅನುಭವದ ಪ್ರಕಾರ ಆಯುರ್ವೇದ ಎಂಬುದು ಸ್ವಲ್ಪ ತಡವಾದರೂ ಕೂಡ ಅತ್ಯಂತ ರೂಟ್ ಕಾಸಿಂದಲೇ ಅದನ್ನು ನಮ್ಮನ್ನು ಯಾವುದೇ ಡಿಸೀಸನ್ನು ರೂಟ್ ಕಾಸಿಂದಲೇ ತೆಗೆಯುವಂತಹ ಒಂದು ಇದಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಅದು ಅನುಭವವೂ ಕೂಡ ಹೌದು. ಅದೇ ರೀತಿ ನಮ್ಮ ಡಾಕ್ಟರ್ ಸಲೀಮಾರವರಲ್ಲಿ ಸೌಂದರ್ಯದ ಇದು ಕಾಸ್ಮೆಟಿಕ್ಸ್ನ ಇದರಲ್ಲಿಯೂ ಕೂಡ ಅವರು ಪಾರಂಗತರಾಗಿದ್ದಾರೆ. ಅದಕ್ಕೆ ಉತ್ತಮವಾದ ಏನು ಹೇಳ್ತಾರೆ ಮದ್ದನ್ನು ಹೃದಯದಿಂದ ಕೊಡುವಂತಹ ಒಂದು ಕಲೆಯನ್ನು ನಾನು ಡಾಕ್ಟರ್ ಸಲೀಮಾರವರಿಂದ ನೋಡಿದ್ದೇನೆ. ಅಂದರೆ ಯಾವುದೇ ಒಂದು ಮದ್ದಿಗೆ ಕೇವಲ ವೈದ್ಯರ ಇದು ಮಾತ್ರವಲ್ಲದೆ ಕೈಗಳು ಮಾತ್ರವಲ್ಲದೆ ಹೃದಯದ ಭಾಷೆಯು ಕೂಡ ತುಂಬ ಅದರಲ್ಲಿ ಪ್ರಭಾವವನ್ನು ಬೀರುತ್ತದೆ ರೋಗಿಯ ಮೇಲೆ. ಅದು ನನ್ನ ಅನುಭವದಲ್ಲಿ ಆದಂತಹ ಒಂದು ಇದಾಗಿರುತ್ತದೆ. ಆದ್ದರಿಂದ ನಮ್ಮ ಈ ಯುವ ವೈದ್ಯರನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಎಲ್ಲರ ಪ್ರೋತ್ಸಾಹ ಕೂಡ ಅವರಿಗೆ ಅಗತ್ಯವಾಗಿರುತ್ತದೆ. ಅವರಿಗೆ ಅಲ್ಲಾಹನು ಆಯುರಾರೋಗ್ಯವನ್ನು ಮತ್ತು ಇನ್ನಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಡಲು ಅನುಗ್ರಹಿಸಲಿ ಮತ್ತು ಅವರ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಯಶಸ್ಸನ್ನು ದಯಪಾಲಿಸಲಿ ಎಂಬಂತಹ ಪ್ರಾರ್ಥನೆ. ಇವತ್ತು ದೇರಳಕಟ್ಟೆಯ ಒಂದು ಪಟ್ಟಣದ ಮಧ್ಯೆ ಒಂದು ಮಿಡ್ ಟೌನ್ ಎಂಬ ಕ್ಲಿನಿಕ್ ಪ್ರಾರಂಭೋತ್ಸವ ನಡೆದಿದೆ. ಇದರ ಡಾಕ್ಟರ್ ಝೈನುದ್ದೀನ್ ಮತ್ತು ಸಲೀಮಾ ಬಾನುರವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಅದೇ ರೀತಿ ಎಲ್ಲ ಜನರು ಇದರ ಸದುಪಯೋಗ ಪಡೆಯುವಂತೆ ನಾನು ನಿಮ್ಮಲ್ಲಿ ಆಶಿಸುತ್ತೇನೆ.